ನೆರೆಹೊರೆಯವರನ್ನ ಗೌರವಿಸದಿದ್ದರೆ, ನೆರೆಹೊರೆಯವರನ್ನ ಪ್ರೀತಿಸು, ಲವ್ ದ ನೈಬರ್ ಎಂಬ ಕ್ರಿಶ್ಚಿಯನ್ ಸೂಕ್ತಿಯನ್ನ ನಾವೆಲ್ಲರೂ ಕೇಳಿದ್ದೇವೆ. ಅದನ್ನ ಕೊಂಚ ಬದಲಾಯಿಸಿಕೊಂಡು ನೆರೆಹೊರೆಯವರನ್ನ ಗೌರವಿಸು ಎಂದು ಹೇಳಬಹುದು. ಹಾಗೆ ನೆರೆಹೊರೆಯವರನ್ನ ಗೌರವಿಸದಿದ್ದರೆ ಏನಾಗುತ್ತದೆಂಬುದರ ಬಗ್ಗೆ ಇಲ್ಲೊಂದು ಪುಟ್ಟ ಕಥೆ ಇದೆ. ಒಂದೂರಿನಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಒಬ್ಬ ಪುರೋಹಿತರು ಮತ್ತು ಒಬ್ಬ ರೈತರು ವಾಸವಾಗಿದ್ರು. ಅಂದರೆ ಒಂದೇ ಅಕ್ಕಪಕ್ಕದ ಮನೆಯಲ್ಲಿ ಪುರೋಹಿತರು ಮತ್ತು ರೈತರು ವಾಸವಾಗಿದ್ರಂತೆ. ಸಾಕಷ್ಟು ಅನುಕೂಲಸ್ಥರಾಗಿದ್ದ ಪುರೋಹಿತರು ಒಳ್ಳೆಯ ವಿದ್ಯಾವಂತರಾಗಿದ್ದರು. ಮೈಲಿಗೆ ಪೂಜೆ ಪುನಸ್ಕಾರಗಳನ್ನು ಬಹಳ ಶ್ರದ್ಧೆಯಿಂದ ಆಚರಿಸ್ತಿದ್ರು. ದಿನಕ್ಕೆ 3 ಬಾರಿ ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಇದ್ರು. ಆದರೆ ಪಕ್ಕದ ಮನೆಯಲ್ಲಿದ್ದ ರೈತರು ವಿದ್ಯಾವಂತರಲ್ಲ, ಅಷ್ಟು ಅನುಕೂಲಸ್ಥರಲ್ಲ. ಮುಂಜಾವಿನಿಂದ ಸಂಜೆಯವರೆಗೂ ಹೊಲದಲ್ಲಿ ಬಿಡುವಿಲ್ಲದಷ್ಟು ಕೆಲಸ, ಪೂಜೆ ಪುನಸ್ಕಾರಗಳಿಗೆ ಸಮಯವಿರಲಿಲ್ಲ. ಆದರೆ ಅವರೂ ದೈವ ಭಕ್ತರು. ಪ್ರತಿದಿನ ಮುಂಜಾನೆ ಕೆಲಸಕ್ಕೆ ಹೋಗುವ ಮುಂಚೆ 5 ನಿಮಿಷ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಯಾವ ಮಂತ್ರವನ್ನು ಹೇಳುತ್ತಿರಲಿಲ್ಲ. ಅಪ್ಪ ದೇವರೇ ಕಾಪಾಡಪ್ಪ ಎನ್ನುವುದಷ್ಟೇ ಅವರ ಪೂಜೆ. 2 ಮನೆಗಳ ಮಧ್ಯೆ ತೆಳುವಾದ ಗೋಡೆ ಇತ್ತು. ಅಲ್ಲಿಯ ಮಾತು ಇಲ್ಲಿ, ಇಲ್ಲಿಯ ಮಾತು ಅಲ್ಲಿ ಕೇಳಿಸುತ್ತಿತ್ತು. ಪುರೋಹಿತರ ಗಂಟೆಗಟ್ಟಲೆ ಪೂಜೆಯ ಸದ್ದು ರೈತರಿಗೆ ಕೇಳಿಸಿದಾಗಲೆಲ್ಲ ಅವರು ಪುರೋಹಿತರೇ ಪುಣ್ಯವಂತರು, ಎಷ್ಟೊಂದು ಪೂಜೆ ಮಾಡುತ್ತಾರೆ, ನನಗ ಭಾಗ್ಯವಿಲ್ಲ ಎಂದುಕೊಳ್ಳುತ್ತಿದ್ರು. ಹಾಗೆಯೇ ರೈತರ 5 ನಿಮಿಷಗಳ ಪೂಜೆಯ ಸದ್ದು ಕೇಳಿಸಿದಾಗ ಪುರೋಹಿತರು, ಇವನೊಬ್ಬ ನಿಷ್ಪ್ರಯೋಜಕ, ದುಡಿಮೆಗೆ ಸಮಯವಿದೆ, ದೇವರ ಪೂಜೆಗೆ ಸಮಯವಿಲ್ಲ, ಇವನದ್ದು ಒಂದು ಬದುಕೆ ಎಂದುಕೊಳ್ತಿದ್ರು. ದಿನಕ್ಕೊಮ್ಮೆಯಾದರೂ ಇಬ್ಬರಿಗೂ ಪರಸ್ಪರ ಮುಖಾಮುಖಿಯಾಗುತ್ತಿತ್ತು. ರೈತರು ಪುರೋಹಿತರಿಗೆ ಪುಣ್ಯಾತ್ಮರಿಗೆ ಪ್ರಣಾಮಗಳು ಎಂದು ತಲೆ ಬಗ್ಗಿಸಿ ಗೌರವದಿಂದ ನಮಸ್ಕರಿಸುತ್ತಿದ್ರು. ಆದರೆ ಪುರೋಹಿತರು ರೈತರಿಗೆ ಪ್ರತಿ ನಮಸ್ಕಾರವನ್ನು ಮಾಡುತ್ತಿರಲಿಲ್ಲ, ತಿರಸ್ಕಾರದಿಂದ ನೋಡುತ್ತಿದ್ರು. ಹೀಗೆಯೇ 10-20 ವರ್ಷಗಳು ಕಳೆದವು. ಇಬ್ಬರು ವೃದ್ಧರಾದರು. ಒಮ್ಮೆ ಪುರೋಹಿತರಿಗೆ ಒಂದು ಕನಸು ಬಿದ್ದಿತು. ಅವರಿಬ್ಬರು ಒಂದೇ ದಿನ ಮೃತ್ಯುವಿಗೀಡಾಗಿ ದೇವರ ಮುಂದೆ ಹೋಗಿ ನಿಂತಂತೆ ಕನಸು. ಆಗ ದೇವರು ಪುರೋಹಿತರಿಗೆ ನರಕವಾಸವನ್ನು, ರೈತರಿಗೆ ಸ್ವರ್ಗವಾಸವನ್ನು ಕರುಣಿಸಿದರಂತೆ. ಅದನ್ನು ಕಂಡ ಪುರೋಹಿತರು ಸಿಟ್ಟಿನಿಂದ, ಹೇ ದೇವ, ದಿನಕ್ಕೆ 3 ಬಾರಿ ಪೂಜೆಯನ್ನ ದಶಕಗಳಿಂದ ಮಾಡಿಕೊಂಡು ಬಂದಿರುವ ನನಗೆ ನರಕವಾಸ, ದಿನಕ್ಕೊಮ್ಮೆ 5 ನಿಮಿಷ ಪೂಜೆ ಮಾಡುವ ರೈತನಿಗೆ ಸ್ವರ್ಗವಾಸವೇ? ಇದು ನ್ಯಾಯವೇ ಎಂದು ಕೇಳಿದರು. ಆಗ ದೇವರು, ನೀವು ಅವರಿಗಿಂತ 1000 ಪಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿರಬಹುದು, ಆದರೆ ಪ್ರತಿ ಸಾರಿ ನೀವಿಬ್ಬರು ಮುಖಾಮುಖಿಯಾದಾಗ ಅವರು ನಿಮಗೆ ಪುಣ್ಯಾತ್ಮರೇ ಎಂದು ಹೇಳಿ ಗೌರವದಿಂದ ನಮಸ್ಕರಿಸುತ್ತಿದ್ರು. ಆದರೆ ನೀವು ಅವರನ್ನ ತಿರಸ್ಕಾರದಿಂದ ನೋಡುತ್ತಿದ್ರಿ, ಪ್ರತಿ ನಮಸ್ಕಾರವನ್ನು ಕೂಡ ಮಾಡುತ್ತಿರಲಿಲ್ಲ. ನೆರೆಹೊರೆಯವರನ್ನ ಪ್ರೀತಿಸಬೇಕೆನ್ನುವುದು ನನ್ನ ಮಾತು. ನಿಮ್ಮ ತಿರಸ್ಕಾರಗಳು ನಿಮ್ಮ ಪೂಜೆಯ ಪುಣ್ಯವನ್ನೆಲ್ಲ ನುಂಗಿಬಿಟ್ಟಿವೆ. ಈಗ ನಿಮ್ಮ ಖಾತೆಯಲ್ಲಿ ಪುಣ್ಯಕ್ಕಿಂತ ಪಾಪವೇ ಹೆಚ್ಚಾಗಿದೆ. ಹಾಗಾಗಿ ನಿಮಗೆ ನರಕವಾಸವನ್ನು ವಿಧಿಸುತ್ತಾರೆ.